ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು KRTT 2022ರ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲ ಪ್ರಶ್ನೆಯನ್ನ ಗಮನಿಸಿ. ಮಾನವ ವಿಕಾಸವನ್ನ ಪ್ರಧಾನವಾಗಿ ವಿಭಜಿಸಲಾಗಿರುವಂತಹ ಕ್ಷೇತ್ರಗಳು. ಆಪ್ಷನ್ಸ್: ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ವಿಕಾಸ, ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ, ಸಂವೇಗಾತ್ಮಕ ವಿಕಾಸ, ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ವಿಕಾಸ, ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಮಾನಸಿಕ ವಿಕಾಸ ಆಗಿದೆ. ಇಲ್ಲಿ ಮಾನವ ವಿಕಾಸವನ್ನ ಪ್ರಧಾನವಾಗಿ ವಿಭಜಿಸಲಾಗಿರುವಂತಹ ಕ್ಷೇತ್ರಗಳು ಯಾವುದೆಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ಕರೆಕ್ಟ್. ಶಾರೀರಿಕ, ಸಂಜ್ಞಾನಾತ್ಮಕ ಮತ್ತು ಸಾಮಾಜಿಕ ಸಂವೇಗಾತ್ಮಕ ವಿಕಾಸಗಳಾಗಿವೆ. ಮುಂದಿನ ಪ್ರಶ್ನೆ: ಶಿರಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು. ಆಪ್ಷನ್ಸ್: ಕೇಂದ್ರದಿಂದ ಪರಿಧಿಯೆಡೆಗೆ, ಶಿರದಿಂದ ಪಾದದೆಡೆಗೆ, ಪರಿಧಿಯಿಂದ ಕೇಂದ್ರದೆಡೆಗೆ, ಪಾದದಿಂದ ಶಿರದೆಡೆಗೆ. ಇಲ್ಲಿ ಶಿರ ಅಂದ್ರೆ ತಲೆ, ಪಾದ ಅಂದ್ರೆ ಕಾಲು. ಯಾವಾಗಲೂ ವಿಕಾಸ ತಲೆಯಿಂದ ಕಾಲಿನ ಕಡೆಗೆ ಸಾಗುತ್ತದೆ. ಸೊ ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ಕರೆಕ್ಟ್, ಶಿರದಿಂದ ಪಾದದೆಡೆಗೆ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ. ಆಪ್ಷನ್ಸ್: ವಿಕಾಸದ ನಿಯಮ, ಸಾಮ್ಯತೆಯ ನಿಯಮ, ಪರಿವರ್ತನೆಯ ನಿಯಮ, ಹಿಂಚಲನೆಯ ನಿಯಮ. ಇಲ್ಲಿ ಅನುವಂಶೀಯತೆಯ ನಿಯಮ ಯಾವುದಲ್ಲ ಅಂತ ಕೇಳಿದ್ರೆ ಅದು ವಿಕಾಸದ ನಿಯಮ ಆಗುತ್ತೆ. ಮುಂದಿನ ಪ್ರಶ್ನೆ: ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗುವಂತಹ ಅವಧಿ. ಆಪ್ಷನ್ಸ್: ಪೂರ್ವ ಬಾಲ್ಯಾವಧಿ, ಬಾಲ್ಯಾವಧಿ, ತಾರುಣ್ಯಾವಧಿ, ವಯಸ್ಕಾವಧಿ. ಇಲ್ಲಿ ಮಗು ಯಾವ ಒಂದು ಅವಧಿಯಲ್ಲಿ ತನ್ನ ಸಮವಯಸ್ಕರ ಜೊತೆ ಸಕ್ರಿಯನಾಗಿ ಪಾಲ್ಗೊಳ್ಳುತ್ತೆ, ತನ್ನ ಪಾತ್ರವನ್ನ ನಿರ್ವಹಿಸುತ್ತೆ ಅಂದ್ರೆ ಅದು ಬಾಲ್ಯಾವಧಿ, ಉತ್ತರ ಬಾಲ್ಯಾವಧಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ: ಪಿಯಾಜೆ ಅವರ ಪ್ರಕಾರ ಮಗು ವಸ್ತು ಪರಿಗ್ರಹವನ್ನ ಬಿಂಬಿಸುವಂತ ಹಂತ. ಆಪ್ಷನ್: ಸಂವೇದನಾ ಚಾಲನಾ ಹಂತ, ಪೂರ್ವ ಕಾರ್ಯಾಚರಣೆ ಹಂತ, ಔಪಚಾರಿಕ ಕಾರ್ಯಾಚರಣೆ ಹಂತ, ಮೂರ್ತ ಕಾರ್ಯಗಳ ಹಂತ. ಇಲ್ಲಿ ಸಂವೇದನಾ ಚಾಲನಾ ಹಂತ 0ದಿಂದ 2 ವರ್ಷದ ತನಕ ಕಾಣಬಹುದು. ಪೂರ್ವ ಕಾರ್ಯಾಚರಣೆ ಹಂತ 2ರಿಂದ 7 ವರ್ಷದ ಮಗುವಿನಲ್ಲಿ ಈ ಹಂತವನ್ನ ಕಾಣುತ್ತೇವೆ. ಹಾಗೆ ಮೂರ್ತ ಕಾರ್ಯಗಳ ಹಂತ 7 ವರ್ಷದಿಂದ 11ನೇ ವಯಸ್ಸಿನ ಮಕ್ಕಳಲ್ಲಿ ಈ ಒಂದು ಹಂತ ಕಾಣುತ್ತೆ. ಹಾಗೆ ಔಪಚಾರಿಕ ಕಾರ್ಯಾಚರಣೆ ಹಂತ 11 ವರ್ಷ ಮೇಲ್ಪಟ್ಟಾಗಿರುತ್ತದೆ. ಇಲ್ಲಿ ಪಿಯಾಜೆಯವರ ಪ್ರಕಾರ ಮಗು ವಸ್ತು ಪರಿಗ್ರಹನ ಬಿಂಬಿಸುವ ಹಂತ ಯಾವ ಒಂದು ಹಂತದಲ್ಲಿ ಕಂಡುಬರುತ್ತೆ ಅಂದ್ರೆ ಅದು ಸಂವೇದನಾ ಚಾಲನಾ ಹಂತವಾಗಿದೆ, ಮೊದಲ ಹಂತ. ಮುಂದಿನ ಪ್ರಶ್ನೆ: ಒಬ್ಬ ಬಾಲಕನ ಮಾನಸಿಕ ವಯಸ್ಸು 7 ವರ್ಷ ಮತ್ತೆ ಶಾರೀರಿಕ ವಯಸ್ಸು 5 ವರ್ಷ. ಹಾಗಾದ್ರೆ ಆತನ ಬುದ್ಧಿಶಕ್ತಿಯ ಸೂಚ್ಯಾಂಕ ಅಂದ್ರೆ ಇಂಟೆಲಿಜೆಂಟ್ ಕ್ವೋಷಂಟ್ ಅನ್ನ ಕೇಳಿದ್ದಾರೆ. ಇದನ್ನ ಕಂಡುಹಿಡಿಬೇಕಂದ್ರೆ ನಾವು ಒಂದು ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಬೇಕಾಗುತ್ತೆ. ಅದು IQ = ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100. ಇಲ್ಲಿ ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ? 7. ಹಾಗೆ ಶಾರೀರಿಕ ವಯಸ್ಸು, ದೈಹಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ? 5 ಇಂಟು 100. 5 ಒಂದ್ಲೆ 5, 20ಲೆ 100, 27 140. ಸೊ ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ಕರೆಕ್ಟ್, 140. ಮುಂದಿನ ಪ್ರಶ್ನೆ: ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನ ಹೊಂದಿರುವಂತ ವ್ಯಕ್ತಿಯ ಸ್ವಭಾವ. ಆಪ್ಷನ್ಸ್: ಅಂತರ್ವ್ಯಕ್ತಿಯ ಸ್ವಭಾವ, ಅಂತರ್ವೈಯಕ್ತಿಕ ಸ್ವಭಾವ, ದೃಶ್ಯ ಪ್ರಾದೇಶಿಕ ಸ್ವಭಾವ, ದೈಹಿಕ ಸ್ನಾಯು. ಇಲ್ಲಿ ತನ್ನ ಪರಿಸರದ ಬಗ್ಗೆ ಜಾಗೃತಿ ಅಂತ ಕೇಳಿದ್ರೆ ಅದು ಎಂತಹ ಸ್ವಭಾವವಾಗುತ್ತೆ? ದೃಶ್ಯ ಪ್ರಾದೇಶಿಕ ಸ್ವಭಾವ. ಮುಂದಿನ ಪ್ರಶ್ನೆ: ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನ ಹೊಂದಿದ ಮನೋವಿಜ್ಞಾನಿ. ಆಪ್ಷನ್ಸ್: ನೋಮ್ ಚಾಮ್ಸ್ಕಿ, ವಿಲಿಯಂ ಜೇಮ್ಸ್, ಕಾರ್ಲ್ ರೋಜರ್ಸ್, ಎರಿಕ್ಸನ್. ಇಲ್ಲಿ ಭಾಷಾ ವಿಕಾಸ ವಿಜ್ಞಾನಿ ಅಂತ ಕೇಳಿದ್ರೆ ಅದು ಆಪ್ಷನ್ ನಂಬರ್ ಫಸ್ಟ್ ಇಸ್ ಕರೆಕ್ಟ್, ನೋಮ್ ಚೋಮ್ಸ್ಕಿ ಅವರು. ಮುಂದಿನ ಪ್ರಶ್ನೆ: ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಕ್ಷಿಸಬಹುದಾದಂತಹ ಗುಣ. ಆಪ್ಷನ್ಸ್: ಗಂಡುತನದ ಗುಣಗಳಿರುವುದು, ಹೆಣ್ಣುತನದ ಗುಣಗಳಿರುವುದು, ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿರುವುದು, ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿಲ್ಲದಿರುವುದು. ಉಭಯ ಲಿಂಗಿತ್ವ ಅಂದ್ರೆ ಎರಡು ಅಂತ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ ಥರ್ಡ್ ಇಸ್ ಕರೆಕ್ಟ್, ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿರುತ್ತೆ. ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಕ್ಷಿಸವಾದ ಗುಣವಾಗಿದೆ. ಮುಂದಿನ ಪ್ರಶ್ನೆ: ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನ ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು. ಆಪ್ಷನ್ಸ್: ಲಿಂಗ ಸಮಾನತೆ, ಲಿಂಗ ಗುರುತಿಸುವಿಕೆ, ಲಿಂಗ ಪಕ್ಷಪಾತ, ಲಿಂಗ ಸಂವೇದನೆ. ಇಲ್ಲಿ ಸ್ಪರ್ಧೆಗಾಗಿ ಕೇವಲ ಬಾಲಕಿಯರಿಗೆ ಮಾತ್ರ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ಸೊ ಇದು ಲಿಂಗ ಪಕ್ಷಪಾತವಾಗುತ್ತದೆ. ಮುಂದಿನ ಪ್ರಶ್ನೆ: ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ, ಇನ್ನು ಕೆಲವರು ಸ್ವಾಭಾವಿಕವಾಗಿ ಶಾಂತಯುತರಾಗಿರುತ್ತಾರೆ. ಇಲ್ಲಿ ಗಮನಿಸಬಹುದಾದಂತಹ ಭೇದ. ಆಪ್ಷನ್: ಸಾಮಾಜಿಕ, ಬೌದ್ಧಿಕ, ವ್ಯಕ್ತಿತ್ವ, ಸಂವೇಗಾತ್ಮಕ. ಇಲ್ಲಿ
ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್, ಸಂವೇಗಾತ್ಮಕವಾಗುತ್ತೆ. ಮುಂದಿನ ಪ್ರಶ್ನೆ, ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ. ಆಪ್ಷನ್ಸ್: ಲಿಂಗ ಪಕ್ಷಪಾತ, ಲಿಂಗ ಅಸಮಾನತೆ, ಲಿಂಗ ಸಮಾನತೆ, ಲಿಂಗ ಅಂಧತ್ವ. ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಅಂದ್ರೆ ಲಿಂಗ ಅಸಮಾನತೆಯ ವಿರುದ್ಧದ ಪರಿಭಾಷೆ ಯಾವ್ದಂತ ಅಂದ್ರೆ ಅದು ಲಿಂಗ ಸಮಾನತೆಯಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು. ಆಪ್ಷನ್ಸ್: ಅಂಕ ಗಳಿಸಲು ಸುಲಭ, ವಿದ್ಯಾರ್ಥಿಗಳು ಉತ್ತರವನ್ನ ಊಹಿಸಬಹುದು, ಕಲಿಕಾ ಅಡೆತಡೆಗಳನ್ನ ಶಿಕ್ಷಕರು ನಿರ್ವಹಿಸಬಹುದು, ಕ್ಲಿಷ್ಟ ಕಲಿಕೆಯ ಫಲವನ್ನ ಮಾಪನ ಮಾಡಬಹುದು. ಇಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆ ಏನಪ್ಪಾ ಅಂದ್ರೆ ಕ್ಲಿಷ್ಟ ಕಲಿಕೆಯ ಫಲವನ್ನ ಮಾಪನ ಮಾಡಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನ ಮಾಪಿಸಲು ಬಳಸುವಂತಹ ಸೂಕ್ತ ಸಾಧನ. ಆಪ್ಷನ್ಸ್: ತರಗತಿ ಚರ್ಚೆ, ಮಧ್ಯಂತರ ಪರೀಕ್ಷೆ, ಪೋರ್ಟ್ಫೋಲಿಯೋ, ಘಟಕ ಪರೀಕ್ಷೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನ ಮಾಪನ ಮಾಡಲು ಸೂಕ್ತ ಸಾಧನ ಯಾವುದೆಂದ್ರೆ ಅದು ಮಧ್ಯಂತರ ಪರೀಕ್ಷೆಯಾಗಿರುತ್ತೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ. ಆಪ್ಷನ್ಸ್: ರಸಪ್ರಶ್ನೆ, ಸ್ವಯಂ ಮೌಲ್ಯಮಾಪನ, ಸಮವಯಸ್ಕರ ಮೌಲ್ಯಮಾಪನ, ಘಟಕ ಪರೀಕ್ಷೆ. ಇಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನ ವಿಧ ಯಾವ್ದಂತ ಅಂದ್ರೆ ಅದು ಸ್ವಯಂ ಮೌಲ್ಯಮಾಪನವಾಗುತ್ತೆ. ಮುಂದಿನ ಪ್ರಶ್ನೆ, ವಿಶ್ವಸನೀಯತೆಯನ್ನ ಗುರುತಿಸಲು ಕಷ್ಟವಾಗುವಂತಹ ಪ್ರಶ್ನಾವಿಧ. ಆಪ್ಷನ್ಸ್: ಬಹು ಆಯ್ಕೆಯ ಪ್ರಶ್ನೆಗಳು, ಅನಿರ್ದೇಶಿತ ಪ್ರಬಂಧ, ಲಘು ಉತ್ತರ, ರಚನಾತ್ಮಕ ಪ್ರಬಂಧ. ವಿಶ್ವಸನೀಯತೆಯನ್ನ ಗುರುತಿಸಲು ಕಷ್ಟವಾಗುವಂತಹ ಪ್ರಶ್ನಾವಿಧ ಯಾವುದಂದ್ರೆ ಅದು ಅನಿರ್ದೇಶಿತ ಪ್ರಬಂಧವಾಗಿರುತ್ತೆ. ಮುಂದಿನ ಪ್ರಶ್ನೆ, ಕಾರ್ಯಕ್ಷಮತೆಯನ್ನ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ. ಆಪ್ಷನ್ಸ್: ಇದನ್ನ ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು, ಉನ್ನತ ಮಟ್ಟದ ತರಗತಿಯಲ್ಲಿ ಕಾರ್ಯಗತಗೊಳಿಸಬಹುದು, ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವು ಒದಗಿಸುತ್ತದೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ. ಇಲ್ಲಿ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಅಂತ ಕೇಳಿದ್ರೆ ಅದು ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನ ಅನುಕೂಲಿಸಲು ದಾಸವಾಳ ಹೂವನ್ನ ಬಳಸುತ್ತಾರೆ. ಇಲ್ಲಿ ಅಡಕವಾದಂತಹ ಬೋಧನಾ ಅನುಕೂಲತೆ. ಆಪ್ಷನ್: ದೃಶ್ಯ ವಸ್ತು ಬೋಧನೆ, ಸ್ಪರ್ಶ ವಸ್ತು ಬೋಧನೆ, ಪ್ರಾತ್ಯಕ್ಷಿಕ ಬೋಧನೆ, ಎರಡು ಆಯಾಮದ ವಸ್ತು ಬೋಧನೆ. ಇಲ್ಲಿ ಶಿಕ್ಷಕರು ಹೂವನ್ನ ತೆಗೆದುಕೊಂಡು ಬಂದು ಅದರ ಒಂದು ಹೂವಿನ ರಚನೆ ಮತ್ತು ಕಾರ್ಯಗಳನ್ನ ಹೇಳ್ತಾ ಇದ್ದಾರೆ ಮಕ್ಕಳಿಗೆ. ಸೊ ಇಲ್ಲಿ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್, ಸ್ಪರ್ಶ ವಸ್ತು ಬೋಧನೆಯಾಗುತ್ತೆ. ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನತೆಯ ವಿಧ ಅಂತ ಕೇಳಿದ್ದಾರೆ. ಸೊ ಸಂಜ್ಞಾನಾತ್ಮಕ ನ್ಯೂನತೆ, ಮೂಳೆಗಳ ನ್ಯೂನತೆ, ಕಲಿಕಾ ನ್ಯೂನತೆ, ದೃಶ್ಯ ನ್ಯೂನತೆ. ಸಂವೇದನಾ ನ್ಯೂನತೆಯ ವಿಧ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್, ದೃಶ್ಯ ನ್ಯೂನತೆಯಾಗುತ್ತೆ. ಮುಂದಿನ ಪ್ರಶ್ನೆ, ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ. ಆಪ್ಷನ್ಸ್: ಬೌದ್ಧಿಕ ದುರ್ಬಲತೆ, ಕಲಿಕಾ ದುರ್ಬಲತೆ, ಸಂಚಲನ ದುರ್ಬಲತೆ, ಬಹು ದುರ್ಬಲತೆ. ಇಲ್ಲಿ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಯಾವ್ದು ಅಂತಂದ್ರೆ ಅದು ಬಹು ದುರ್ಬಲತೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನ ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ. ಇಲ್ಲಿ ಈ ರೀತಿ ಅನುಕೂಲೀಕರಿಸುವಂತಹ ಅವಶ್ಯಕತೆ. ಆಪ್ಷನ್ಸ್: ಮುಖ್ಯವಾಹಿ ಶಿಕ್ಷಣ, ವಿಶೇಷ ಶಿಕ್ಷಣ, ಸಮಗ್ರ ಶಿಕ್ಷಣ, ಅಂತರ್ಗತ ಶಿಕ್ಷಣ. ಇಲ್ಲಿ ಸಮಗ್ರ ಶಿಕ್ಷಣ ಆಗುತ್ತೆ. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಜಾರಿಗೊಂಡಂತಹ ವರ್ಷ. RPWD ಆಕ್ಟ್. ಆಪ್ಷನ್ಸ್: 2014, 2016, 2018, 2020. ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. RPW ಆಕ್ಟ್ ಯಾವಾಗ ಜಾರಿಗೆ ಆಗಿದೆ ಅಂದ್ರೆ ಅದು 2016ರಲ್ಲಿ. ಮುಂದಿನ ಪ್ರಶ್ನೆ, ಬ್ಲೂಮ್ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನ ಪರಿಗಣಿಸುವುದು. ಆಪ್ಷನ್ಸ್: ಸ್ಮರಿಸು, ಗ್ರಹಿಸು ಮತ್ತು ಅನ್ವಯಿಸು, ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು, ಗ್ರಹಿಸು, ಅನ್ವಯಿಸು ಮತ್ತು ಮೌಲ್ಯೀಕರಿಸು, ಅನ್ವಯಿಸು, ವಿಶ್ಲೇಷಿಸು ಮತ್ತು ಸಂಶ್ಲೇಷಿಸು. ಇಲ್ಲಿ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯ ಯಾವುದಾಗುತ್ತೆ ಅಂದ್ರೆ ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಆಗುತ್ತೆ. ಮುಂದಿನ ಪ್ರಶ್ನೆ, ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ
ಎರಡು ಮೂಲಭೂತ ಅಂಶಗಳು. ಹೊಂದಾಣಿಕೆ ಪ್ರಕ್ರಿಯೆ. ಆಪ್ಷನ್ಸ್: ಮಾಹಿತಿ ಮತ್ತು ಸೂಚನೆ, ಜ್ಞಾನ ಮತ್ತು ತಿಳುವಳಿಕೆ, ಅಭ್ಯಾಸ ಮತ್ತು ಆಚರಣೆ, ಸಮೀಕರಿಸುವಿಕೆ ಮತ್ತು ಅನು ಮಾಡಿಕೊಡುವಿಕೆ. ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ಸಮೀಕರಿಸುವಿಕೆ ಮತ್ತು ಅನು ಮಾಡಿಕೊಡುವಿಕೆ. ಹೊಂದಾಣಿಕೆ ಮಾಡಬಹುದ ಎರಡು ಮೂಲಭೂತ ಅಂಶಗಳು ಯಾವುದೆಂದ್ರೆ ಸಮೀಕರಿಸುವಿಕೆ ಮತ್ತು ಅನು ಮಾಡಿಕೊಡುವಿಕೆ. ಮುಂದಿನ ಪ್ರಶ್ನೆ, ಹೇಳಿಕೆ ಒಂದನ್ನ ನೋಡಿ. ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನ ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ. ಎರಡನೇ ಹೇಳಿಕೆಯನ್ನ ನೋಡಿ. ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ. ಆಪ್ಷನ್ಸ್: ಹೇಳಿಕೆ ಎಯು ಹೇಳಿಕೆ ಬಿ ಯನ್ನ ಬೆಂಬಲಿಸುತ್ತದೆ. ಹೇಳಿಕೆ ಬಿಯು ಹೇಳಿಕೆ ಎ ಯನ್ನ ಬೆಂಬಲಿಸುತ್ತದೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ, ಎರಡೂ ಹೇಳಿಕೆಗಳು ತಪ್ಪಾಗಿವೆ. ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿವೆ. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವಂತಹ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು. ಆಪ್ಷನ್ಸ್: ಲಭ್ಯತೆ, ಪ್ರಾಧಾನ್ಯತೆ, ಆಧಾರ, ಹೊಂದಾಣಿಕೆ. ಲಭ್ಯತೆ, ನಿಗದಿತ ಚೌಕಟ್ಟು, ಏರಿಕೆ ಮತ್ತು ಹೊಂದಾಣಿಕೆ. ಲಭ್ಯತೆ, ಹೋಲಿಕೆ, ಮೌಲ್ಯೀಕರಣ ಮತ್ತು ಹೊಂದಾಣಿಕೆ. ಲಭ್ಯತೆ, ವಿನ್ಯಾಸ, ನಿಗದಿತ ಚೌಕಟ್ಟು ಮತ್ತು ಹೊಂದಾಣಿಕೆ. ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವಂತಹ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು ಯಾವುದೆಂದ್ರೆ ಲಭ್ಯತೆ, ಪ್ರಾಧಾನ್ಯತೆ ಮತ್ತು ಆಧಾರ ಮತ್ತು ಹೊಂದಾಣಿಕೆ ಆಗುತ್ತೆ. ಆಪ್ಷನ್ ನಂಬರ್ 1 ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವಂತಹ ಪ್ರಕ್ರಿಯೆ. ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವಂತಹ ಪ್ರಕ್ರಿಯೆ. ಆಪ್ಷನ್ಸ್: ಪ್ರತ್ಯಕ್ಷಾನುಭವ, ಪರಿಕಲ್ಪನೆಯನ್ನ ರೂಪಿಸುವುದು, ಹೊಂದಾಣಿಕೆ, ಸಮಸ್ಯೆ ಪರಿಹಾರ, ಸಾಮರ್ಥ್ಯ. ಇಲ್ಲಿ ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವಂತಹ ಪ್ರಕ್ರಿಯೆ ಯಾವುದೆಂದ್ರೆ ಅದು ಹೊಂದಾಣಿಕೆಯಾಗುತ್ತೆ. ಮುಂದಿನ ಪ್ರಶ್ನೆ, ಮ್ಯಾಕ್ಡೊಗಲ್ ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ್ಯ ಸಂವೇಗಗಳನ್ನ ಹೊಂದಿರುವುದು. ಆಪ್ಷನ್ಸ್: ಸಕಾರಾತ್ಮಕ ಸ್ವಭಾವನೆ, ನಕಾರಾತ್ಮಕ ಸ್ವಭಾವನೆ, ಸೌಂದರ್ಯದ ಭಾವನೆ, ಸೃಜನಾತ್ಮಕ ಭಾವನೆ. ಇಲ್ಲಿ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ್ಯ ಸಂವೇಗಗಳನ್ನ ಹೊಂದಿರುವುದು ಸಕಾರಾತ್ಮಕ ಸ್ವಭಾವನೆಯಾಗುತ್ತೆ ಅಂತ ಮ್ಯಾಕ್ಡೊಗಲ್ ರವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವಂತ ಅಂಶ. ದೈಹಿಕ ಅಗತ್ಯ. ಆಪ್ಷನ್: ಸ್ವಪ್ರತಿಷ್ಠೆಯ ಅಗತ್ಯ, ಭದ್ರತೆಯ ಅಗತ್ಯ, ಪ್ರೀತಿ ಮತ್ತು ವಾತ್ಸಲ್ಯದ ಅಗತ್ಯ, ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ. ಸೊ ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡು ಬರುವಂತಹ ಕಲಿಕಾ ಚಟುವಟಿಕೆ. ಆಪ್ಷನ್ಸ್: ಆಕಾರ ಕೊಡುವುದು, ಕೂಡಿಸುವುದು, ಊಹಿಸುವುದು, ನರ್ತಿಸುವುದು. ಇಲ್ಲಿ ಊಹಿಸುವುದು. ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡು ಬರುವಂತಹ ಕಲಿಕಾ ಚಟುವಟಿಕೆ ಯಾವುದೆಂದ್ರೆ ಅದು ಊಹಿಸುವುದು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.